ಈಗ ನಾನು ಯಾರು ಹೇಳ್ತಾನೆ ಇಲ್ಲ, ಬದುಕಷ್ಟು ಹೇಳ್ತಾ ಇದ್ದೀರ. ನೀವು ಮಾಡಿದಾಗ ಯಾವನಾದ್ರೂ ಐಡೆಂಟಿಫೈ ಮಾಡ್ತಾನೆ, ನಿಮ್ಗೆ ಗುರುಸ್ತಾನೆ, ನಿಮ್ಗೆ ಸಲಾಮ್ ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ, ನಿಮ್ಮ ಕಾಲು ಮುಗಿತಾರೆ. ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಕಾಲು ಮುಗಿದು ಕೇಳ್ಕೊಳ್ತೇನೆ, ಈ ಕ್ಷಣದಿಂದ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲಿ ಅಲ್ಲಿ ಸೇರಿ ಯುವಕರನ್ನು ಸೇರಿಸಿ, ಕಾಲೇಜ್ ಮಕ್ಕಳನ್ನು ಸೇರಿಸಿ, ಒಳ ಮೀಸಲಾತಿಯ ಬಗ್ಗೆ ಜಸ್ಟ್ ನಾನು ಚಾಮರಾಜನಗರಕ್ಕೆ ಹೋಗಿದ್ದೆ ಸರ್. ನಾನು ಯಾವುದೋ ಫಂಕ್ಷನ್ಗೆ ಒಬ್ಬ AC ಬಂದ. ಸರ್ ನನಗೆ ಗೊತ್ತಾ ನಿಮಗೆ ಪರಿಚಯ ಇದೆಯಾ ಅಂತ. ಇಲ್ಲ ಹೇಳಪ್ಪ, ನೀನು ಯಾರು ಅಂದ. ಅಣ್ಣ ನಾನು ಆಸಣ ಅಣ್ಣ, ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೀನಿ. ನನಗೆ ಗೊತ್ತಿತ್ತು ಅವನು ನಾನು ಯಾರು ಅಸಿಸ್ಟೆಂಟ್ ಕಮಿಷನರ್. ಆ ಮಂತ್ರಿ ಬಂದಿದ್ದ. ಅಣ್ಣ ಈ ಸಾರಿ KPC ಸೆಲೆಕ್ಷನ್ ಗೊತ್ತಾ? 7 ಜನ ಆದರು. ನಾನು ಒಬ್ಬನೇ ಅಣ್ಣ, ನಾನು ಒಬ್ಬನೇ ಪಾಸ್ ಆಗಿದ್ದು. ಇನ್ನು 7 ಜನ 6 ಜನ ಅವರೇ ಅಣ್ಣ. ಹೌದಾದ ಶಪಾಸ್ಕಿರಿ ಅನ್ಬೇಕನ್ಲಿಲ್ಲ ನನಗೆ. ಎದೆ ಗುದ್ದಾಗಿ ಅವನೇ ಗುದ್ದಾಗಿ ಆಯ್ತು ನನಗೆ. ಆದರೂ ನಮಗೆ ಆ ಮಕ್ಕಳಿಗೆ ಹೇಳಿಲ್ವಲ್ಲ ನಾವು ಹಿಂಗೆ ಆಗ್ತಾ ಇದೆ ಈ ದೇಶದಲ್ಲಿ, ರಾಜ್ಯದಲ್ಲಿ ಅಂತ. ಇವತ್ತು ಅದಕ್ಕೆ ಅನ್ನೋದವ್ರಿಗೆ ಹೇಳಿದೆ, ನೀವೇನು ಇಲ್ಲಿ ಒಳ ಮೀಸಲಾತಿ ಬಂದುಬಿಟ್ರೆ ಮೆಡಿಕಲ್ ಸೀಟ್ ಸಿಕ್ಕೋಗ್ಬಿಡ್ತಾರ ದೇಶದಲ್ಲಿ ಅಂತೇನು? IIT ಸಿಕ್ಕೋಗ್ಬಿಡ್ತಾರ? IIT ಸಿಕ್ಕೋಗ್ತದ? UPSC ರಿಸರ್ವೇಷನ್ ಇದೆಯಾ ಅಂದೆ ನಾನು. ಭಾಳ ಇದೆ ರೀ, ಇನ್ನ ಭಾಳ ದೂರ ಸಾಗಬೇಕಾಗಿದೆ ನಾವು. ಕರ್ನಾಟಕದಲ್ಲಿ ಎಲ್ಲ ಯೋಜನೆಗಳ ಮೀಸಲಾತಿ ಯಾವಾಗ ಆಗೋದು? ಎಲ್ಲ ಯೋಜನೆಗಳಿಗೆ ಮೀಸಲಾತಿ ಅಲ್ವರೆಗೂ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕ ನಮಗೆಲ್ಲ ಸಿಗೋದಿಲ್ಲ. ಅದು ಇದೆಷ್ಟು ಸಮಯ ನಾವು ಕಳಿಬೇಕು, ಸಮಯವನ್ನು ಕೊಡಬೇಕು, ಹೋರಾಟ ಎಷ್ಟು ಮಾಡಬೇಕು ಅಂತ ತಾವು ದಯವಿಟ್ಟು ತಮಗೆ ಗೊತ್ತಿದೆ. ಈ ದಿಕ್ಕಿನಲ್ಲಿ ತಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಸಮಾಜದ ಮೇಲೆ ಇರಲಿ. ಇವತ್ತು ನನ್ನನ್ನು ಕರೆಸಿ ನನ್ನ ನೋವನ್ನು ನಿಮ್ಮ ಹತ್ರ ನೋವಿದು ಭಾಷಣ ಅಲ್ಲ, ಇನ್ನೂ ಭಾಳ ಇದೆ. ನಾನು ಇನ್ನೊಂದು ಯೋಚನೆ ಮಾಡ್ತಾಯಿದ್ದೀನಿ ಹೆಂಗೆ ಮಾಡಬೇಕು ಅಂತ. ಯಾವನು ರಾಜಕಾರಣಿ ಮಾಡ್ದೆ ಹೋದರೆ ಕೋರ್ಟಿನಲ್ಲಿ ಹೆಂಗೆ ಚಾಟಿ ಬಿಡಿಸ್ಬೇಕು ಅಂತ, ಯಾವ ಕಾನೂನನ್ನು ಪ್ರಶ್ನೆ ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೀನಿ. ನಾನು ಸುಮ್ಮನೆ ಯಾವ ಕಾಲಕ್ಕೆ ಹೋದೆ ಅನೇಕ ಬಾರಿ ಹೇಳ್ತಾ ಇದ್ದೆ. ನಾನು ಮಂತ್ರಿ ಆಗಿದೆ ಹೇಳ್ತಾ ಇದ್ದೆ, ಯಾವ ಪಾರ್ಟಿನೂ ನಂಬೇಡ್ದೆ, ನೋಡ್ರೆ ಗೆದ್ದು ಬರ್ತೀನಿ ತಾಕತ್ತಿದ್ದಾರೆ ಅಂತ ಹೇಳ್ತಾನೆ ಇದ್ದೆ. ಅದಕ್ಕೆ ದೇವರ ಆಶೀರ್ವಾದ ಮಾಡಿದ್ದಾನೆ, ನಿಮ್ಮ ಆಶೀರ್ವಾದ ಇದೆ. ಧನ್ಯವಾದ. ಮಾನ್ಯ ಸಮ್ಮಣ್ಣವರು, ಯುವಜನರು ಒಳ ಮೀಸಲಾತಿ ಕುರಿತಾದಂಥ ಎಲ್ಲ ಅಪಸರಗಳಿಗೆ ಪ್ರತಿರೋಧವಾಗಿ ನಿಲ್ಲಬೇಕಾದಂಥ ಚಳವಳಿಯನ್ನ ಇಲ್ಲಿಂದ ಶುರು ಮಾಡಿ ತನಕ ನಿಲ್ಲಬಾರದು ಅಂತ ಹೇಳಿದ್ದಾರೆ. ಅವರಿಗೆ ಪೂರ್ವ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 4 ದಶಕಗಳಿಗೂ ಹೆಚ್ಚು ಕಾಲ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ಚಿರಪರಿಚಿತರಾದಂಥ ಶ್ರೀಯುತ ಗಡ್ಡಂ ಎನ್ ವೆಂಕಟೇಶಣ್ಣ ಅವರು ಮಾತಾಡಬೇಕು ಅಂತೇಳಿ ಕೋರ್ತೇನೆ. ಬಂಧುಗಳೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಲಕ್ಷ್ಮೀನಾರಾಯಣ ಫೋನ್ ಮಾಡಿದಾಗ ತುಂಬ ಆಸೆ ಇದೆ, ಬರ್ತೀನಪ್ಪ ಅಂತ. ನಿಜವಾಗ್ಲೂ ಇದು 30 ವರ್ಷಗಳ ಹೋರಾಟ ಇವತ್ತು ಮ್ಯಾಂಡೇಟ್ ಜಡ್ಜ್ಮೆಂಟ್ ಆಗಿದೆ. ಇದನ್ನು ನಾವೆಲ್ಲರೂ ಸ್ವಾಗತಿಸಲೇಬೇಕಾದಂಥ ಒಂದು ಅನಿವಾರ್ಯ ಸ್ಥಿತಿಯಲ್ಲಿದೆ. ಹಾಗಾಗಿ ಜಡ್ಜ್ಮೆಂಟಲ್ಲಿ ಇದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಅನ್ನೋ ಒಂದು ಪದವನ್ನು ಉಪಯೋಗಿಸಿದ್ದಾರೆ. ಅದೇ ಕಾನ್ಸ್ಟಿಟ್ಯೂಷನ್ನಲ್ಲಿ ಇರುವಂಥ ತಾತ್ವಿಕ ವಿಚಾರಗಳ ಹಿನ್ನೆಲೆಯಲ್ಲಿ ಜಡ್ಜ್ಮೆಂಟ್ ಆಗಿದೆ, ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಜಡ್ಜ್ಮೆಂಟ್ ಆಗಿದೆ. ಮತ್ತು ಹೋಮೋಜಿನಿಯಸ್ ಹೆಟ್ರೋಜಿನಿಯಸ್ ಅನ್ನೋ ಬಂದಿದೆ. ಇದು ಹೆಟ್ರೋಜಿನಿಯಸ್ ಕಮ್ಯುನಿಟಿ ಅನ್ನೋದನ್ನು ಇದು ಭಾಳ ಮುಖ್ಯವಾದದ್ದು. ಯಾಕಂದರೆ ನಮ್ಮ ಸಂಸ್ಕೃತಿಗಳ ಹಿನ್ನೆಲೆಯಲ್ಲಿ, ನಮ್ಮ ಬದುಕಿನ ಹಿನ್ನೆಲೆಯಲ್ಲಿ ಇಷ್ಟೊತ್ತು ನಮ್ಮ ಸ್ನೇಹಿತರು ಏನು ಮಾತಾಡಿದ್ರು, ಈ ಮೂಲಕ